ಅಲ್ಲಿ ಸಾವಾಗ್ತಾ ಇರೋದು ಮಹಿಳೆಯರದ್ದು, ಭವಿಷ್ಯ ಕತ್ತಲೆಗೆ ಎಸೆದಿರೋದು ಮಕ್ಕಳದ್ದು. ಎರಡರ ಜವಾಬ್ದಾರಿ ಕೂಡ, ಮಕ್ಕಳು ಮಹಿಳೆಯರ ಜವಾಬ್ದಾರಿ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಗಲ ಮೇಲೆ ವಹಿಸಿದೆ ಸರ್ಕಾರ. ಅದರಲ್ಲೂ ಹೆಣ್ಣು ಮಕ್ಕಳ ನೋವು ತಿಳಿತಾ ಇಲ್ವಾ ಮಹಿಳಾ ಸಚಿವರಿಗೆ? ಇವಾಗ ಕೇಳಿಸ್ಕೊಂಡ್ರೆ ರಿಯಾಕ್ಷನ್ ನನಗೆ ಗೊತ್ತೇ ಇಲ್ಲ. ಈಗ 4 ದಿನದ ಹಿಂದೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಪ್ರಶ್ನೆ ಮಾಡಿದಾಗಲೂ ಕೂಡ ನನಗೆ ಗೊತ್ತೇ ಇಲ್ಲ. 4 ದಿನ, ಒಂದೊಂದು ದಿನದಲ್ಲಿ 24 ತಾಸು ಅಂತ ಲೆಕ್ಕ ಹಾಕಿದ್ರು ಕೂಡ 4 ದಿನ ಕಂಪ್ಲೀಟ್ ಆಗಿ ಸಮಯ ಇತ್ತು. ಏನಾಗ್ತಿದೆ ಬಳ್ಳಾರಿ ಅಂತ ಹೇಳಿ, ಬಳ್ಳಾರಿಯ ಬಾಣಂತಿಯರ ಕತೆ ಏನಾಗ್ತಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ? ಬಾಯಿ ತೆರೆದ್ರೆ ಸಾಕು ಗೃಹಲಕ್ಷ್ಮಿ, ಮಹಿಳೆಯರ ಸ್ವಾವಲಂಬಿತನ, ಸಬಲೀಕರಣ ಇತ್ಯಾದಿ ಇತ್ಯಾದಿ ಮಾತನಾಡೋ ಮೇಡಮ್ ಅವ್ರಿಗೆ ಮಹಿಳೆಯರ ಪ್ರಾಣ ಹೋಗ್ತಾ ಇದೆ ಕಾಣಿಸ್ತಾ ಇಲ್ವಾ? ಬಾಣಂತಿಯರ ಸಾವಿಗೆ ಕೊಡೋ 2,000 ರೂಪಾಯಿ, ನಾವಿಲ್ಲಿ ಗ್ಯಾರಂಟಿ ಹಣವನ್ನು ದೂಷಣೆ ಮಾಡ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ನಿರ್ಲಕ್ಷ್ಯದ ಮಾತನಾಡ್ತಾ ಇಲ್ಲ. ಕೇವಲ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಬಿಟ್ರೆ ಸಾಕ, ಅಲ್ಲಿಗೆ ಜವಾಬ್ದಾರಿ ಮುಗ್ದೋಯ್ತಾ? ಸಾವಿಗೆ ಕಾರಣ ಯಾರು? ಸಾವಿಗೆ ಕಾರಣವಾಗ್ತಾ ಇರುವ ಫ್ಯಾಕ್ಟರ್ ಆದರೂ ಯಾರು ಕಂಡು ಹಿಡಿತಾರೆ? ಶಿಕ್ಷೆ ವಿಧಿಸೋವರೆಗೂ ಬಿಡೋದಿಲ್ಲ ಅನ್ನೋ ಹಠ ಯಾರು ಹಿಡಿತಾರೆ? ಗೃಹಲಕ್ಷ್ಮಿಯರಿಗೆ 2,000 ಕೊಡೋದಷ್ಟೇ ಅಲ್ಲ ಮೇಡಮ್, ಅಲ್ಲಿ ಪ್ರಾಣ ಕಳ್ಕೊಳ್ತಾ ಇರೋ ಬಾಣಂತಿಯರ ಪರವಾಗಿ ನಿಲ್ಲೋದು ಕೂಡ ನಿಮ್ಮ ಜವಾಬ್ದಾರಿ. ಮರ್ತಿದ್ರೆ ರಿಪಬ್ಲಿಕ್ ಕನ್ನಡ ನೆನಪು ಮಾಡ್ತಿದೆ, ಈಗಲಾದರೂ ಎಚ್ಚೆತ್ಕೊಳ್ಳಿ. ಬಳ್ಳಾರಿ ಬಾಣಂತಿಯರ ಸಾವಿನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರುವ ಸಚಿವೆ ಇನ್ನಾದರೂ ಗೊತ್ತು ಮಾಡ್ಕೊಳ್ಳಿ ಅನ್ನೋದು ನಮ್ಮ ಕಳಕಳಿಯ ಮನವಿ ಕೂಡ. ಸಿದ್ದರಾಮಯ್ಯನವರು ಮಾತ್ರವಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್, ನಾವಂತೂ ನಿರಂತರವಾಗಿ 2-3 ರಿಪೋರ್ಟೇ ಮಾಡಿಬಿಟ್ವಿ ಜಮೀರ್ ಅವರ ವರ್ತನೆ ಕುರಿತಾಗಿ, ಹಾಗೆ ಈ ಪ್ರಕರಣದ ಬಗ್ಗೆ ಇರುವ ಪ್ರತಿಕ್ರಿಯೆಯ ಕುರಿತಾಗಿ. ಡ್ಯಾನ್ಸ್ ನೋಡ್ಲಿಕ್ಕೆ ಹೋಗೋಕ್ಕಾಗತ್ತೆ, ಕುದುರೆ ಹತ್ತು ಸವಾರಿ ಮಾಡ್ಲಿಕ್ಕಾಗತ್ತೆ, ಪೊಲಿಟಿಕಲ್ ಟ್ರಿಪ್ಗಳನ್ನು ಮಾಡ್ಲಿಕ್ಕಾಗತ್ತೆ, ಆದರೆ ತಮ್ಮದೇ ಉಸ್ತುವಾರಿಯಲ್ಲಿರುವ ಜಿಲ್ಲೆಗೆ ಹೋಗಲಿಕ್ಕೆ ಈ ಕ್ಷಣದವರೆಗೂ ಕೂಡ ಜಮೀರ್ ಸಾಹೇಬ್ರಿಗೆ ಪುರ್ಸೊತ್ತಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಹೋಗ್ಲಿ, ಬಳ್ಳಾರಿ ತನಕ ಹೋಗೋದು ಬೇಡ, ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕಾದ್ರೂ ಟೈಮ್ ಇದೆಯಾ? ಜಮೀರ್ ಸಾಹೇಬ್ರು ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪೊಲಿಟಿಷಿಯನ್. ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೂ ಕೂಡ ಅವ್ರ ಹತ್ರ ಸಮಯ ಇಲ್ಲ, ಅಷ್ಟು ಬ್ಯುಸಿ. ಜೋರಾಗೆ ಪ್ರಶ್ನೆ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು. ನಿಮ್ಮ ಜಿಲ್ಲೆ, ನಿಮಗೆ ಜವಾಬ್ದಾರಿ ಕೊಟ್ಟಿರುವ ಜಿಲ್ಲೆ, 5 ಮಂದಿ ಬಾಣಂತಿಯರ ಸಾವಾಗಿದೆ ಸರ್ ಅಂದ್ರು ಕೂಡ ಜಾರ್ಕೊಂಡು ಎಸ್ಕೇಪ್ ಆದ್ರು ಜಮೀರ್ ಸಾಹೇಬ್ರು. ಉತ್ತರ ಕೊಡಲೇ ಇಲ್ಲ. ಬಾಣಂತಿಯರ ಸಾವಿಗೆ ಹಾಗಾದ್ರೆ ಉತ್ತರ ಕೊಡೋದಿಲ್ವಾ ಉಸ್ತುವಾರಿ ಸಚಿವರು? ಓಡ್ ಹೋಗೋದ್ರಲ್ಲಿ ಉಸ್ತುವಾರಿ ಸಚಿವರು ಸುಸ್ತು ಹೊಡೆದೋದ್ರ? ಬಳ್ಳಾರಿವರೆಗೂ ಹೋಗ್ಲಿಕ್ಕೆ ಎನರ್ಜಿ ಬಾಕಿ ಉಳ್ದಿಲ್ವಾ? ಒಬ್ಬರ ಹಿಂದೆ ಒಬ್ಬರಂತೆ 5 ಮಂದಿ ಬಾಣಂತಿಯರು, 5 ಮಂದಿ ಬಾಣಂತಿಯರು, 5 ಮಂದಿ ಬಾಣಂತಿಯರ 5 ಹಸುಗೂಸುಗಳು. ಆ ಬಾಣಂತಿಯರ ಕುಟುಂಬಸ್ಥರು ಇಬ್ರಿಬ್ರು ಅಂತ ಲೆಕ್ಕ ಹಾಕಿದ್ರು ಕೂಡ 10 ಮಂದಿ. ಇಷ್ಟು ಜನರ ಸಂಕಷ್ಟವನ್ನ ಕೇಳಿಸ್ಕೊಳ್ಳಿಕ್ಕೆ ಪುರುಸೊತ್ತು ವ್ಯವಧಾನ ಇಲ್ಲ ಅಂದಮೇಲೆ ಜವಾಬ್ದಾರಿ ಮುಂದೆ ನಿಮಗೆ ಗೊತ್ತಿದೆ. ಗೆದ್ದ ಮೇಲೆ ಬಳ್ಳಾರಿಯನ್ನೇ ಮರ್ತು ಬಿಟ್ರ? ಸಂಡೂರು ಎಲೆಕ್ಷನ್ಗೆ ಬೇಜಾನ್ ಪ್ರಚಾರದ ಸಲುವಾಗಿ ಟ್ರಿಪ್ ಮೇಲೆ ಟ್ರಿಪ್ಪು. ಆದರೆ ಬಾಣಂತಿಯರ ಸಾವಾದಾಗ ಜಮೀರ್ ಅವ್ರ ಹತ್ರ ಟೈಮ್ ಇಲ್ಲ, ಬ್ಯುಸಿಯೆಸ್ಟ್ ಪೊಲಿಟಿಷಿಯನ್. ಇನ್ನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದಷ್ಟೇ ನಮ್ಮ ಜವಾಬ್ದಾರಿ ಅಂತ ಅನ್ಕೊಂಡಿದ್ರೆ ಒಂದು ಪ್ರಶ್ನೆ ಕೇಳಿ ಸುಮ್ಮನೆ ಆಗೋದಿಲ್ಲ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡ. ಪ್ರಮುಖವಾಗಿ ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವಿಗೆ 5 ಮಂದಿಯನ್ನ ಹೊಣೆಗಾರರಾಗಿ ನಾವು ನಿಲ್ಲಿಸ್ತಾ ಇದ್ದೀವಿ. ಪ್ರಮುಖವಾಗಿ ಸರ್ಕಾರದ ಜವಾಬ್ದಾರಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ನೀವು ಕೇಳಿಸ್ಕೊಂಡ್ರಿ. ನೋಟಿಸ್ ಕೊಟ್ಟಿದ್ದೇವೆ, ಸಭೆ ನಡೆಸ್ತಾ ಇದ್ದೇವೆ. ಕೇವಲ ನೋಟಿಸ್ ಕೊಟ್ಟು ಸಭೆ ನಡೆಸ್ಬಿಟ್ರೆ ನ್ಯಾಯ ಸಿಕ್ಬಿಡುತ್ತಾ? ಹೋದ ಪ್ರಾಣ ವಾಪಸ್ ಬಂದ್ಬಿಡುತ್ತಾ? ಒಂದು ಪ್ರಾಣ ಕೂಡ ಹೋಗದೆ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಅಲ್ಲಿಗೆ 5 ಪ್ರಾಣ ಹೋಗಿದೆ. ಇದಕ್ಕೆ ಲೋಪ ಅನ್ನೋದಕ್ಕಿಂತ, ಕರ್ತವ್ಯದ ಬಗ್ಗೆ ನಿರ್ಲಕ್ಷ್ಯ ಅನ್ನೋದಕ್ಕಿಂತ, ಜವಾಬ್ದಾರಿಯಿಂದ ಬೇರೆ ಕಡೆಗೆ ಸರ್ದಿದೆ ಸರ್ಕಾರ ಅನ್ನೋದಕ್ಕಿಂತ ಬೇರೆ ರೀತಿಯ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಕೇವಲ ಮಾಧ್ಯಮದವ್ರ ಪ್ರಶ್ನೆ ಕೇಳಿದಾಗ ಹಾರಿಕೆ ಉತ್ತರ ಕೊಟ್ಬಿಡೋದು ಸಿದ್ಧ ಉತ್ತರ. ತನಿಖೆ ನಡೆಸ್ತಿದ್ದೀವಿ, ನ್ಯಾಯ ಕೊಡ್ತೀವಿ, ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಎಷ್ಟು ದಿನ, ಎಷ್ಟು ಮಂದಿಗೆ, ಎಷ್ಟು ಪ್ರಕರಣದಲ್ಲಿ ಇಂಥದ್ದೇ ಹಾರಿಕೆ ಉತ್ತರ ಕೊಡ್ತಾರೆ? ಹಿಂಗೆ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೊಳ್ಬಹುದು ಅಂತ ಹೇಳಿ ಏನಾದರೂ ತಂತ್ರವನ್ನ ರೂಪಿಸಿದ್ರೆ ರಿಪಬ್ಲಿಕ್ ಕನ್ನಡದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಬಾಣಂತಿಯರ ಸಾವಿನ ಬಗ್ಗೆ ನಿರ್ಲಕ್ಷ್ಯ ವಹಿಸೋದು ಸರಿನಾ? ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನ ಮರೆಯೋದು ಸಾಧ್ಯನಾ? ಸಾವಿನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಿಡುಕ್ಬಿಟ್ರು ಸಿದ್ದರಾಮಯ್ಯನವರು. ಕೇಳ್ತಾ ಇರೋದು ಮೂಢ ವಿಚಾರ ಅಲ್ಲ, ಪರ್ಸನಲ್ ಮ್ಯಾಟ್ರ್ ಅಲ್ಲ, ನಿಮ್ಮ ಜವಾಬ್ದಾರಿ, ಜನರು ಕೊಟ್ಟ ಜವಾಬ್ದಾರಿ, ಜನಸೇವಕರಾಗಿ ನೀವು ಮಾಡಬೇಕಾಗಿರೋ ಕರ್ತವ್ಯದ ಪ್ರಶ್ನೆ. ಸಿದ್ದರಾಮಯ್ಯನವರೇ, ಕೋಪ ಯಾಕೆ?
ಸಿದ್ದರಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಆ ಆಸ್ಪತ್ರೆಯಲ್ಲಿ ಔಷಧಿಯ ವಿಚಾರದಲ್ಲಿ ಲೋಪ ಆಗಿದೆ ಅಂತ. ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ರು ಅವರದ್ದು ಮತ್ತೊಂದು ವರ್ಷನ್. ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಲೇಟಾಗಿ, ವೆರಿ ಲೇಟಾಗಿ, ಸ್ವಲ್ಪ ಲೈಟಾಗಿ ವಿಷಯ ಗೊತ್ತಾದಂಗಿದೆ. ಔಷಧಿಗೆ ಬ್ರೇಕ್ ಹಾಕಿದ್ದೇವೆ, ಫ್ರೀಸ್ ಮಾಡಿಸಿದ್ದೇವೆ, ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೇವೆ, ರಿಪೋರ್ಟ್ ಬಂದ್ಬಿಡುತ್ತೆ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಅಂಥದ್ದೊಂದು ದೋಷಪೂರಿತವಾದ ಔಷಧ ಆಸ್ಪತ್ರೆಯ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿದ್ದಾದರೂ ಹೆಂಗೆ? ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ್ದೇ ಆದಲ್ಲಿ 131 ತಪಾಸಣೆಗಳಾದ ನಂತರ ಮಾತ್ರ ಒಂದು ಚಿಕ್ಕ ಸಿರಿಂಜ್ ಕೂಡ ಆಸ್ಪತ್ರೆ ಒಳಗೆ ಬರ್ಲಿಕ್ಕೆ ಅವಕಾಶ ಇರೋದು. ಹಾಗಾದರೆ ರೂಲ್ಸೇ ಫಾಲೋ ಆಗ್ತಿಲ್ಲ ಅಂತ ಆಯ್ತಲ್ಲ. ಈಗ ಬ್ರೇಕ್ ಹಾಕೋದಲ್ಲ, ಇಂಥ ಔಷಧಗಳು ಆಸ್ಪತ್ರೆ ಒಳಗೆ ಬರೋಕ್ಕೆ ಮುಂಚೆನೇ ಬ್ರೇಕ್ ಹಾಕಬೇಕಾಗಿತ್ತು. ಅಲರ್ಟ್ ಆಗಿರಲಿಲ್ವಾ? ಆವಾಗ ಬಡವರು ಸಾಯೋವರೆಗೂ ಕೂಡ ಅಲರ್ಟ್ ಆಗೋದಿಲ್ವಾ? ಮೊದಲೇ ಔಷಧಗಳ ಗುಣಮಟ್ಟದ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವಾ? ಸಾವಿನ ತನಿಖೆಯಲ್ಲೇ ದಿನವನ್ನ ದೂಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ನೇರವಾದ ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಮತ್ತೋರ್ವ ಸಚಿವರು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಕಂಪ್ಯಾರಿಟಿವ್ಲಿ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಈಗ ನಾವು ತೋರಿಸಿದ 4ರಲ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಈ ಪ್ರಕರಣದಲ್ಲಿ ಮಾತನಾಡ್ತಿರುವವರು ಅಂದರೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್. ಆದರೆ ಹೀಗೆ ಸೆನ್ಸಿಬಲ್ ಆಗಿ ಮಾತನಾಡೋ ಸಂದರ್ಭದಲ್ಲೂ ಕೂಡ ರಾಜಕಾರಣವನ್ನು ಮಾಡೋದನ್ನು ಮರೆತಿಲ್ಲ ದಿನೇಶ್ ಗುಂಡೂರಾವ್ ಅವರು. ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ತಪ್ಪಿರಬಹುದು ಕೇಂದ್ರ ಸರ್ಕಾರದ್ದು, ಆದರೆ ಈ ರಾಜ್ಯದ, ಈ ನೆಲದ ಪ್ರತಿಯೊಬ್ಬರ ಆರೋಗ್ಯ ಹಾಗೆ ಪ್ರಾಣದ ಜವಾಬ್ದಾರಿ ಮೊದಲು ನಿಮಗೆ. ಆ ವಿಶ್ವಾಸವನ್ನೇ ಜನರು ನಿಮ್ಮ ಮೇಲೆ ಇಟ್ಟಿರೋದು. ಹಾಗಾಗಿ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿರೋದು. ಕೇಂದ್ರದ ಕಡೆ ಬೊಟ್ಟು ಮಾಡಿ ನಂತರದಲ್ಲಿ ಮೊದಲು ಪ್ರಾಣ ಉಳಿಸೋ ಕೆಲಸಕ್ಕೆ ಮುಂದಾಗಬೇಕು. BJP ಅದು ತಪ್ಪು ಅನ್ನೋದಾದರೆ ನೀವು ಯಾಕೆ ಬಳ್ಳಾರಿಗೆ ಹೋಗಿಲ್ಲ ಈ ದಿನದವರೆಗೂ? ಟಿಲ್ ಟುಡೇ, ಟಿಲ್ ನಾವ್, ಈ ಕ್ಷಣದವರೆಗೂ ಬಳ್ಳಾರಿ ಕಡೆಗೆ ತಿರುಗೂ ನೋಡಿಲ್ಲ ಆರೋಗ್ಯ ಸಚಿವರು. ಇನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ವೈದ್ಯರ ತಪ್ಪಿಲ್ಲ, ಇಲ್ಲಿ ಔಷಧ ಪೂರೈಕೆಯಲ್ಲಿ ತಪ್ಪಾಗಿದೆ ಅಂತ ಹೇಳಿ ತನಿಖೆ ಆಗೋಕೆ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಇಷ್ಟೆಲ್ಲ ರಿಪೋರ್ಟ್ ತರಿಸ್ಕೊಳಕ್ಕಾಗತ್ತೆ? ಬಳ್ಳಾರಿಗೆ ಹೋಗ್ಲಿಕ್ಕೆ ಕಷ್ಟನಾ? ಪ್ರಶ್ನೆ ಮಾಡ್ತಿದ್ದಾರೆ ತಮ್ಮ ಮನೆಯ ಮಗಳನ್ನು ಕಳೆದುಕೊಂಡ ಪೋಷಕರು. ಸಚಿವರು ರಾಜೀನಾಮೆ ಕೊಡೋ ಬಗ್ಗೆ ಮಾತುಗಳಾಗ್ತಾ ಇದೆ. ವಿರೋಧ ಪಕ್ಷಗಳು ಆಗ್ರಹಿಸ್ತಿದ್ದಾವೆ. ಆದರೆ ವಿರೋಧ ಪಕ್ಷಕ್ಕೂ ಕೂಡ ಪ್ರಶ್ನೆ ಕೇಳ್ತೀವಿ, ಕೇವಲ ಸಚಿವರೊಬ್ಬರು ರಾಜೀನಾಮೆ ಕೊಟ್ಬಿಟ್ರೆ ಹೋದ ಜೀವ ಮರಳು ಬರುತ್ತಾ? ಜಾರಕಿಯ ಮಾತುಗಳನ್ನು ಬಿಡಿ, ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂಥೇಳಿ ಕೇವಲ ಆಡಳಿತ ಪಕ್ಷಕ್ಕೆ ಮಾತ್ರವಲ್ಲ ವಿರೋಧ ಪಕ್ಷಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಕೇಳ್ಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವ ಈ ಸರಣಿ ದುರಂತಗಳು ಈ ಕ್ಷಣಕ್ಕೆ ನಿಂತೋಗ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿಯ ಮನವಿ. ಹಾಗಾಗಿ ನಮ್ಮ ಕಂಟಿನ್ಯೂಸ್ ನಾನ್ ಸ್ಟಾಪ್ ಗ್ರೌಂಡ್ ರಿಪೋರ್ಟ್, ಲೈವ್ ಕವರೇಜ್ ಬಳ್ಳಾರಿಯಿಂದ.